ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಹೃತ್ಪೂರ್ವಕವಾಗಿ ಸುಸ್ವಾಗತ. ಇವತ್ತಿನ ಶ್ಲೋಕ 35ನೇ ಶ್ಲೋಕ ಆಗಿರುತ್ತೆ. ಇವತ್ತಿನ ಶ್ಲೋಕ ಹೇಳುತ್ತೆ, ನಮ್ಮ ಜ್ಞಾನದಿಂದ ಮೋಹ ಮತ್ತು ಅದರಿಂದ ನಾವು ಯಾವ ರೀತಿಯಿಂದ ಪಾರಾಗಿರಬೇಕು ಮತ್ತು ಅದರಿಂದ ಜ್ಞಾನದಿಂದ ನಮ್ಮ ಒಂದು ಸಂಬಂಧವನ್ನು ಯಾವ ರೀತಿಯಿಂದ ಇಟ್ಕೊಂಡು ಹೋಗಬೇಕು ಮತ್ತು ಅದರಿಂದ ಏನೇ ಒಂದು ಜಗಳ ಆಗಲಿ ಏನೇ ಆಗಲಿ ಅದರಿಂದ ನಾವು ಪರಿಹಾರದಿಂದ ಯಾವ ರೀತಿಯಿಂದ ಇರಬೇಕು. ನಾನೇ ಒಬ್ಬನೇ, ನಾನೇ ಇಲ್ಲಿ ಅಂತ ಸ್ವಾರ್ಥದಿಂದ ಬದುಕುವುದಕ್ಕಿಂತ ಮೊದಲು ನಾವು ಒಳ್ಳೆಯ ರೀತಿಯಿಂದ ಬದುಕಬೇಕಾಗುತ್ತೆ. ಎಲ್ಲರೂ ನಮ್ಮವರೇ, ಎಲ್ಲರಿಗೂ ನಮ್ಮಂತೆ ಇರುವ ಮನುಷ್ಯರೇ ಮತ್ತು ಆತ್ಮವರು ಆಗಿರುತ್ತಾರೆ. ಆದ್ದರಿಂದ ನಮ್ಮ ಜೀವನದಲ್ಲಿ ಎಲ್ಲರೂ ಸಹ ಒಂದೇ ಅಂತ ನಾವು ಭಾವಿಸಬೇಕು ಮತ್ತು ಅದರಿಂದ ನಮ್ಮ ಜೀವನದ ಭಾಗವಾಗಿರ್ತೀವಿ ಮತ್ತು ಅದರಿಂದ ನಮ್ಮ ಒಂದು ಒಳ್ಳೆಯ ರೂಪದಿಂದ ನಾವೇನೆಲ್ಲ ಅನ್ಕೊಂಡಿರ್ತೀವಿ ಅದನ್ನು ನಾವು ಸಹ ಒಂದು ಅವಕಾಶ ಆಗಿರುತ್ತೆ. ಮತ್ತು ನಾಲ್ಕೇ ಬಗ್ಗೆ ಮಾತಾಡೋದಾಗ್ಲಿ, ಏನೇ ಒಂದು ಜ್ಞಾನದಿಂದ ಏನೇ ಒಂದು ಮಾತಾಡಿದಾಗ ಆಗ ಒಂದು ಶುರುವಾಗೋದೆ ಒಂದು ಒಳ್ಳೆ ಕುಟುಂಬದವರು, ಒಳ್ಳೆ ಸದಸ್ಯರು ಅಂತ ನಾವು ಈ ರೀತಿಯಿಂದ ಭಾವಿಸಬೇಕು. ನಮ್ಮ ಜೀವನದ ಅರಿವು ನಮಗೆ ತಿಳಿಯುತ್ತೆ. ಮತ್ತು ಇವತ್ತಿನ ಶ್ಲೋಕ ಒಂದು ಜ್ಞಾನದಿಂದ ನಮ್ಮ ಮೋಹಕ್ಕೆ ರೀತಿಯಿಂದ ಹೋಗ್ತೀವಿ, ಮೋಹವನ್ನು ಯಾವ ರೀತಿಯಿಂದ ಅದನ್ನು ತ್ಯಜಿಸ್ತೀವಿ ಮತ್ತು ನಮ್ಮ ಸುತ್ತಮುತ್ತಲಿನ ಸಮಾಜ ಆದರೂ ಸಹ ಮತ್ತು ಕುಟುಂಬ ಆದರೂ ಸಹ ಅದರಿಂದ ನಾವು ಹೇಗೆ ಇರ್ತೀವಿ ಮತ್ತು ಆ ಜ್ಞಾನದಿಂದ ಎಲ್ಲರೂ ಒಂದೇ ಅಂತ ನಮಗೆ ಈ 35ನೇ ಶ್ಲೋಕ ನಮಗೆ ತಿಳಿಸುತ್ತೆ. ಆದ್ದರಿಂದ ಈ ಶ್ಲೋಕವನ್ನು ಸಂಪೂರ್ಣವಾಗಿ ನೋಡಿ ಮತ್ತು ಇವತ್ತಿನ ಶ್ಲೋಕ ಒಂದು ಐತಿಹಾಸಿಕ ಶ್ಲೋಕ ಆಗಿರುತ್ತೆ. ಮತ್ತು ನನ್ನ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ 35ನೇ ಶ್ಲೋಕ ಏನು ಹೇಳುತ್ತೆ, ಅದರಿಂದ ನಾವೇನು ತಿಳ್ಕೊಳ್ತೀವಿ ಅಂತ ಬನ್ನಿ. 35ನೇ ಶ್ಲೋಕ ಹೇಳುತ್ತೆ, ಯಜೇಯಜ್ಞತ್ವಾ ನಾನಾ ಪುನಃ ಹೇಮಂ ಯಶಾಸಿ ಪಣಾಡ್ಡವಾ ಯನೇ ಭೂತ್ಯನ್ಯ ಶೇಷಯಾಣಿ ದ್ರಕ್ಷ್ಯಾಣ್ಯಸ್ಯ ತಮಾತ್ಯನ್ಯತು ಮಾಯೇ. ಇದರ ಅರ್ಥ, ಸಾಕ್ಷಾತ್ಕಾರ ಪಡೆದ ಆತ್ಮನಿಂದ ನಿಜವಾದ ಅಜ್ಞಾನವನ್ನು ನೀನು ಪಡೆಯದರೆ ಮತ್ತೆ ಇಂತಹ ಮೋಹಕ್ಕೆ ಎಂದು ಸಿಲುಕುವುದಿಲ್ಲ. ಏಕೆಂದರೆ ಈ ಜ್ಞಾನವು ಲಭ್ಯವಾದಾಗ ಎಲ್ಲ ಜೀವಿಗಳು ಪರಮ ಪ್ರವೀಣ ಅಂಶಗಳೇ. ಇಂತಹ ಮಾತುಗಳಲ್ಲಿ ಹೇಳುವುದಾದರೆ ಅವರೆಲ್ಲರ ನನ್ನವರೇ ಎನ್ನುವುದು ನೀನು ಕಾಣುತ್ತೀಯೇ. ಅಂದರೆ ಶ್ರೀಕೃಷ್ಣ ಪರಮಾತ್ಮ ತಿಳಿಸ್ತಾ ಇದ್ದಾರೆ, ಒಂದು ಯಥಾ ಕಾಲದಲ್ಲಿ ಏನೋ ಒಂದು ಯುದ್ಧ ಮಾಡೋ ಕಾಲದಲ್ಲಿ ಹೇಗಿತ್ತಂದರೆ ಅರ್ಜುನನಿಗೆ ತನ್ನ ಸಂಬಂಧಿಕರೇ ಬಂದು ಅವರನ್ನೊಡನೆ ಯುದ್ಧ ಮಾಡ್ತಿದ್ರು. ಆಗಿನ ಕಾಲದಲ್ಲಿ ಯುದ್ಧ ಮಾಡೋಕೆ ಅಂತ ಬಂದಿದ್ರೆ ಸಂಬಂಧಿಕರು ಬೇರೆ ಅವರಿಗೆ ಆಗಿ ನಿಂತಿರುವ ಒಬ್ಬರೇ ಶ್ರೀಕೃಷ್ಣ ಪರಮಾತ್ಮ. ಎದಕ್ಕಂದರೆ ಅವರು ಯುದ್ಧ ಮಾಡೋಕ್ಕೆ ಬಂದರೂ ಸಹ ಆಗ ಅಲ್ಲಿನ ಎಲ್ಲರೂ ಅಣ್ಣ ತಮ್ಮ ದೊಡ್ಡಪ್ಪರ ಮಕ್ಕಳು ಈ ರೀತಿಯಿಂದ ಸಂಬಂಧಗಳಿಂದ ಒಂದು ಇದ್ದರು. ಆಗ ಅಲ್ಲಿನ ಯುದ್ಧದಲ್ಲಿ ಎಲ್ಲರೂ ಇದ್ದಾರೆ, ನಾನು ಹೇಗೆ ಯುದ್ಧ ಮಾಡಲಿ ಅಂದಾಗ ಅರ್ಜುನನಿಗೆ ನಿನ್ನ ಯುದ್ಧ ಮಾತ್ರ ನಿನಗೆ ಸೀಮಿತ, ಅವರು ನಿನಗೆ ಸೀಮಿತ ಅಲ್ಲ. ಯಾಕಂದರೆ ನಾವು ಏನೇ ಒಂದೇ ಕುಟುಂಬದವರು ಆದಾಗ ಆ ಕುಟುಂಬದಲ್ಲಿ ಜಗಳ ಆಗಿದೆ ಏನೇ ಇರಲಿ ಸಮಸ್ಯೆಗಳು ಬಂದಾಗ ಅದನ್ನು ಸರಿಪಡಿಸ್ಕೊಂಡು ಹೋಗಬೇಕು. ನಾವು ಒಂದೇ ಕುಟುಂಬದವರು ಅಂತ ಅದನ್ನು ಯಾವತ್ತಿಗೂ ಮರಿಬಾರ್ದು. ಆದ್ದರಿಂದ ನಮ್ಮ ಜೀವನವನ್ನು ನಾವು ಒಂದು ನಿರ್ದಿಷ್ಟ ಜೀವನ ಎಂದು ಭಾವಿಸಬೇಕು. ನಾವೇ ಏನೇ ಒಂದು ವಸ್ತುವಿನ ಬಗ್ಗೆ ಆಗಲಿ ಏನೇ ಆಗಲಿ ನಾವು ತಗೊಂಡಾಗ ಏನೋ ಒಂದು ಮಾಡಿದಾಗ ಅದು ನನ್ನದು ಅಂತ ನಾವು ಈ ರೀತಿಯಿಂದ ಬದುಕ್ಬಿಡ್ತೀವಿ. ಆದರೆ ಅದು ತಪ್ಪಾಗಿರುತ್ತೆ. ನಾವು ಏನೇ ಆಗಲಿ ನಾವೇನು ಇರ್ತೀವಿ ಹಾಗೆ ಹೋಗ್ತೀವಿ ಅಂತ ನಾವು ಅರಿವಿರಬೇಕು. ಆದರೆ ಎಲ್ಲದು ನಮ್ಮದು ಅಂತ ನಾವು ಭಾವಿಸಬಾರ್ದು. ಎಲ್ಲರದು ಇಲ್ಲಿ ಭಾಗವಿದೆ, ಎಲ್ಲರದು ಒಂದು ಜೀವನ ಇದೆ ಅಂತ ನಾವು ತಿಳ್ಕೋಬೇಕಾಗುತ್ತೆ. ಆಗ ಮಾತ್ರ ನಮ್ಮ ಜೀವನ ಒಂದು ಸಾರ್ಥಕ ಮತ್ತು ಒಂದು ಒಳ್ಳೆಯ ರೀತಿಯ ಬದುಕು ಎಂದು ನಾವು ಭಾವಿಸಬೇಕಾಗುತ್ತೆ. ಮತ್ತು ನಾವೇನೇ ಒಂದು ಕರ್ತವ್ಯ ಮಾಡೋದಾಗಲಿ ಏನೇ ಒಂದು ಜೀವನದ ಅರಿವು ತಿಳ್ಕೊಳ್ಳಾರದೆ ಯಾರಿಂದಾನು ಅವರಿಂದ ಇವರಿಂದ ಅಂತ ಮಾತು ಕೇಳುತ್ತಾ ನಮ್ಮ ಕುಟುಂಬವನ್ನು ನಾವು ಹಾಳು ಮಾಡ್ಕೊಂಡ್ಬಿಡ್ತೀವಿ. ಆದರೆ ಶ್ರೀ ಕೃಷ್ಣ ಪರಮಾತ್ಮ ತಿಳಿಸ್ತಾ ಇದ್ದಾರೆ, ಈ ಮನುಷ್ಯ ಜೀವಿಗಳು ಪ್ರತಿಯೊಂದು ಹುಳದಿಂದ ಹಿಡಿದು ಮನುಷ್ಯವರೆಗೂ ಎಲ್ಲ ಅಂಶಗಳು ಎಲ್ಲ ಜೀವಿಗಳು
ನಾನೇ ಪ್ರಭುವಾಗಿರ್ತೀನಿ. ನನ್ನ ಅವತಾರಗಳು ಲೆಕ್ಕ ತಿಳಿಸಲಾರದೆ ಅವತಾರಗಳು ಇದ್ದಾವೆ. ಅದರಿಂದ ನಾವೇನೇ ಒಂದು ಕರ್ತವ್ಯ ಏನೇ ಮಾಡೋದಾಗಲಿ ಅದನ್ನು ನಿಸ್ವಾರ್ಥದಿಂದ ಮಾಡಿ, ಸ್ವಾರ್ಥದಿಂದ ಯಾವತ್ತಿಗೂ ಮಾಡಬೇಡಿ. ಅದರಿಂದ ನಿಮ್ಮ ಜೀವನ ಅರಿವು ನೀವು ತಿಳ್ಕೊಳ್ಳೋಕ್ಕೆ ಆಗೋದಿಲ್ಲ. ನಿಮ್ಮ ಕರ್ತವ್ಯವನ್ನು ನೀವು ನಿರಂತರವಾಗಿ ಜ್ಞಾನದಿಂದ ಮತ್ತು ಒಂದು ಒಳ್ಳೆಯ ರೀತಿಯಿಂದ ಭಾವಿಸಿ, ಇವರು ನಮ್ಮವರು, ಇವರು ನಮಗೋಸ್ಕರ ಇದ್ದಾರೆ ಮತ್ತು ಅವರ ನೊಡನೆ ಇದ್ದರೆ ನಮ್ಮ ಜೀವನದ ಅರಿವು ನಮಗೆ ತಿಳಿಯುತ್ತೆ ಅಂತ ನಾವು ಈ ರೀತಿಯಿಂದ ಭಾವಿಸಿ ಬದುಕಬೇಕು. ಅಹಂಕಾರದಿಂದ ಬದುಕೋದು, ಯಾರಿಗೆ ಒಂದು ಕೆಟ್ಟ ಶಬ್ದಗಳಿಂದ ಮಾತಾಡೋದು, ಏನೋ ಒಂದು ತಿಳಿಲಾರ್ದು ಏನೋ ಒಂದು ತಪ್ಪು ಮಾಡುತ್ತಾ ಇದ್ದಾಗ ನಾವು ಏನೇ ಒಂದು ಸರಿ ದಾರಿ ಹಿಡಿಬೇಕಾದಾಗ, ನಾವು ಏನೇ ಒಂದು ತಿಳ್ಕೋಬೇಕಾದಾಗ ನಮ್ಮ ದಾರಿಯನ್ನು ನಾವು ಬದಲಿಸಬೇಕಾಗುತ್ತೆ. ಯಾಕಂದರೆ ನಾವು ಯಾರಿಂದನೂ ಒಂದು ಅಪೇಕ್ಷೆ ಇರಬಾರ್ದು. ಯಾಕಂದರೆ ನಾವಿಲ್ಲಿ ಇರೋ ಜನಗಳಲ್ಲಿ ಇದ್ದರೆ ಅದು ನಮಗೆ ಸಾರ್ಥಕ ಆಗುತ್ತೆ. ನಾವು ಏನು ನಮ್ಮದು ನನ್ನದು ಅಂತ ಬಂದಾಗ ಅದು ನಾವು ತಪ್ಪಾಗಿರುತ್ತೆ. ಆದ್ದರಿಂದ ನಮ್ಮ ಜೀವನದ ಅರಿವು ಹೇಗೆ ಇರಬೇಕು, ನಮ್ಮ ಕುಟುಂಬದಲ್ಲಿ ನಾವು ಯಾವ ರೀತಿಯಿಂದ ಹೊಂದಾಣಿಕೆಯಿಂದ ಇರಬೇಕು ಅಂತ ಈ 35ನೇ ಶ್ಲೋಕ ನಮಗೆ ಸಂಪೂರ್ಣ ತಿಳಿಸಿದೆ. ಹಾಗಾಗಿ ಈ ಶ್ಲೋಕ ನಿಮಗೆ ಸಂಪೂರ್ಣವಾಗಿ ಅರ್ಥವಾಗಿದೆ ಅಂತ ನಾನು ಭಾವಿಸ್ತೀನಿ. ಮತ್ತು ಇವತ್ತಿನ ಶ್ಲೋಕ ಮುಕ್ತಾಯಗೊಳಿಸೋದ್ರಿಂದ ಮೊದಲು ಒಂದು ಶ್ರೀ ಕೃಷ್ಣ ಪರಮಾತ್ಮನ ಜಪ ಮಾಡೋಣ ಬನ್ನಿ. ಓಂ ಕೃಷ್ಣಾಯ ವಾಸುದೇವಾಯ ಹರೇ ಪರಮಾತ್ಮನೇ ಪ್ರಣತಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ್ 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 ಹರೇ ಹರೇ. ಎಲ್ಲರಿಗೂ ಹೃತ್ಪೂರ್ವಕವಾಗಿ ನಮಸ್ಕಾರಗಳು.